ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನಾವು ಈ ದಿನಗಳಲ್ಲಿ ನೀನು ಯಾರು ಎಂಬಂತ ವಿಷಯದ ಕುರಿತು ಸಂದೇಶವನ್ನ ಕೇಳಿಸ್ಕೊಳಕ್ ಹೋಗ್ತೀವಿ. ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರು ಎಂಬುದಾಗಿ ಹೆಸರು ಮೊದಲನೇದಾಗಿ ಬಂತು. ಅದರಿಂದ ಆ ಒಂದು ಕ್ರೈಸ್ತತ್ವ ಅಂದ್ರೇನು ಎಂಬುದಾಗಿ ನಾವು ಈ ಒಂದು ಸಂದೇಶದ ಮೂಲಕ ತಿಳ್ಕೊಳಕ್ ಹೋಗ್ತೇವೆ. ಈ ದಿನ ನಾನು ನಿಮ್ಮೊಂದಿಗೆ ಈ ವಾಕ್ಯ ಭಾಗದಿಂದ ಮಾತನಾಡುವಂಥ ವಿಷಯ, ನನ್ನ ಪ್ರಸಂಗದ ಟೈಟಲ್ ಏನಂದ್ರೆ ಹೂ ಆರ್ ಯು. ಓದಪ್ಪ, ಏನಂತ ಕನ್ನಡದಲ್ಲಿ ಓದಪ್ಪ, ನೀನು ಯಾರು, ಹೂ ಆರ್ ಯು, ಸರಿನಾ? ನೀನು ಯಾರು? ಇಲ್ಲಿ ಅಂತ್ಯೋಕ್ಯದಲ್ಲಿ ಯೇಸುಸ್ವಾಮಿ ಹಿಂಬಾಲಿಸುವಂತ ಶಿಷ್ಯರಿದ್ರು. ಅವರಿಗೆ ಏನಂತ ಹೆಸರಿಟ್ರು? ಕ್ರೈಸ್ತರು ಅಂತ ಹೆಸರಿಟ್ರು. ಹಾಗಾದ್ರೆ ಯಾರ್ಯಾರು ಯೇಸುಸ್ವಾಮಿಯನ್ನ ನಂಬಿ ಆತನ ಹಿಂಬಾಲಿಸ್ತಾರೋ ಅವರೆಲ್ಲ ಯಾರು? ಅವರೆಲ್ಲ ಯಾರಮ್ಮ? ಎಲ್ಲ ಹೇಳಿ, ಗಟ್ಟಿಯಾಗಿ ಹೇಳಿ. ನೀವೆಲ್ಲ ಯಾರು? ಕ್ರೈಸ್ತ. ಬ್ಲ್ಯಾಕ್ ಅಂಡ್ ವೈಟ್, ಬೇರೆ ಇನ್ಯಾವುದೂ ಇಲ್ಲ. ಹೂ ಆರ್ ಯು? ಕ್ರೈಸ್ತ. ಈಗ ಪ್ರಶ್ನೆ, ಸರಿನಾ? ಮಹೇಶ್ ಓದ್ತೀರಾ ಪ್ರಶ್ನೆನ? ಇಲ್ಲ, ಪ್ರಶ್ನೆ ಕ್ರೈಸ್ತರು ಅಂದರೆ ಯಾವ್ಯಾವ ಪ್ರಮುಖವಾದ ಪ್ರಥಮವಾದ ಗುಣಾತಿಶಯಗಳು ಇರಬೇಕು? ಸರಿ, ಇವಾಗ ಯೇಸುಸ್ವಾಮಿ ನಂಬುದವರು, ಆತನ ಹಿಂಬಾಲಿಸುವವರೆಲ್ಲ ಯಾರು? ಕ್ರೈಸ್ತರು. ಹಾಗಾದ್ರೆ ಕ್ರೈಸ್ತರಿಗೆ ಏನೇನು ಉದ್ದೇಶ ಇರಬೇಕು, ಏನೇನು ಗುಣಾತಿಶಯಗಳು ಇರಬೇಕು ಅಂತ ನಾವು ನೋಡೋದಕ್ಕೆ ಹೋಗ್ತೀವಿ ಅಲ್ವಾ? ಯಾರಾದ್ರೂ ನಿಮ್ಮನ್ನು ಬಂದು ಕೇಳಿದ್ರೆ ಏನ್ ಹೇಳ್ತೀರಾ? ನೀನು ಯಾರು ಅಂದ್ರೆ ನೀವೇನು ಹೇಳ್ತೀರಾ? ಗಟ್ಟಿಯಾಗಿ ಹೇಳಿ. ನಾ ಕ್ರಿಶ್ಚಿಯನ್, ಕ್ರೈಸ್ತನು ಅಂತಾನೆ ಹೇಳ್ಬೇಕು ನೀವು, ಸರಿನಾ? ಹಾಗಾದ್ರೆ ಕ್ರೈಸ್ತರಿಗೆ ಇರಬೇಕಾದಂತ ಗುಣಾತಿಶಯಗಳು ಯಾವುದು? ನೋಡಿ, ಯಾವುದು? ಓದಪ್ಪ. ಕ್ರೈಸ್ತನು ನನ್ನೊಳಗೆ, ಕ್ರಿಶ್ಚಿಯನ್ ಕ್ರೈಸ್ಟ್ ಇನ್ ಮೀ, ಅಷ್ಟೇ. ಒಂದೇ ಗುಣಾತಿಶಯ ಏನು ಗೊತ್ತಾ? ಕ್ರೈಸ್ತನಂದ್ರೆ ಯಾರು ನೋಡಿ, ಅಲ್ಲಿ ಬಂದಿದೆ ಉತ್ತರ ನೋಡಿ. ಹೇಳಿ, ಕ್ರೈಸ್ತನಂದ್ರೆ ಯಾರು? ಕ್ರಿಸ್ತನು ನನ್ನೊಳಗಡೆ. ಓಕೆ. ಕ್ರಿಶ್ಚಿಯನ್ ಅಂದ್ರೆ ಯಾರಮ್ಮ? ಯಾಕೆ ಇಂಗ್ಲಿಷ್ ಬರುತ್ತೆ? ಕ್ರಿಶ್ಚಿಯನ್ ಅಂದ್ರೆ ಯಾರು? ಕ್ರೈಸ್ಟ್ ಇನ್ ಮೀ. ಕ್ರಿಸ್ತನಿನಲ್ಲಿ ಇಲ್ಲದೆ ಹೋದ್ರೆ ಕ್ರೈಸ್ತನಲ್ಲ, ಸರಿನಾ? ಅರ್ಥ ಆಗ್ತಾ ಇದೆ ಇವಾಗ? ಯಾಕಂದ್ರೆ ಈ ಬೈಬಲಲ್ಲಿ ಬರ್ತಿರೋದು ಆವಾಗಲೇ ನಾವು ನೋಡಿದ್ವಿ. ಶಿಷ್ಯರಿಗೆ ಮೊದಲು ಕ್ರೈಸ್ತರು ಅಂತ ಹೆಸರು ಬಂತು. ಹಾಗಾದ್ರೆ ಯಾರು ಯೇಸುಸ್ವಾಮಿ ಹಿಂಬಾಲಿಸ್ತಾರೋ ಅವರೆಲ್ಲ ಕ್ರಿಶ್ಚಿಯನ್ಸ್. ನೀನು ಯೇಸುಸ್ವಾಮಿ ಹಿಂಬಾಲಿಸ್ತಾ ಇದೆಯಾ? ಕ್ರಿಶ್ಚಿಯನ್. ನೀ ಬೈಬಲ್ ಓದ್ತಾ ಇದೆಯಾ? ಕ್ರಿಶ್ಚಿಯನ್. ನೀನು ಚರ್ಚಿಗೆ ಬರ್ತಾ ಇದೆಯಾ? ನೀನು ಯಾರು? ಕ್ರಿಶ್ಚಿಯನ್. ಕ್ರೈಸ್ತನ ಗಟ್ಟಿಯಾಗಿ ಹೇಳ್ರಿ, ಮಾತ್ರವಲ್ಲದೆ ಧೈರ್ಯವಾಗಿ ಹೇಳ್ರಿ. ಯಾರ ಹತ್ರನೇ ಆಗಲಿ, ನೀನು ಯಾರಪ್ಪ? ಕ್ರೈಸ್ತ. ಬೇರೆ ಎಲ್ಲ ಅವ್ರನ್ನು ಏನು ಕೇಳಕ್ಕಾಗಲ್ಲ ನಿನ್ನ, ನೀನು ಕ್ರೈಸ್ತ. ವಿ ಹ್ಯಾವ್ ಫ್ರೀಡಮ್. ಓಕೆ. ಕ್ರಿಸ್ತನು ನಮ್ಮ ಒಳಗಡೆ ಇರೋದೇ ನಾವು ಕ್ರೈಸ್ತನು. ಕ್ರೈಸ್ಟ್ ಇನ್ ಮೀ ಈಸ್ ಕ್ರಿಶ್ಚಿಯನ್. ಕ್ರೈಸ್ಟ್ ನಾಟ್ ಇನ್ ಮೀ, ಯು ಆರ್ ನಾಟ್ ಕ್ರಿಶ್ಚಿಯನ್. ಕ್ರೈಸ್ತನು ನೀನಲ್ಲಿ, ಕ್ರಿಸ್ತನು ನೀನಲ್ಲಿ ಇಲ್ವಾ? ನೀನು ಕ್ರೈಸ್ತನು. ಕ್ರಿಸ್ತನು ನೀನಲ್ಲಿ ಇದ್ರೆ ನೀನು ಯಾರು? ಕ್ರೈಸ್ತನು ಅಂತ ಹೇಳ್ಬೇಕು. ಒಂದು ವೇಳೆ ನೀನು ಆ ಥರ ಹೇಳದೆ ಹೋದ್ರೆ ಪರಲೋಕದಲ್ಲಿ ದೇವದೂತರ ಮುಂದೆ, ದೇವರ ಮುಂದೆ, ದೇವರು ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಓ, ಭಯ ಪಡ್ಬೇಕಪ್ಪ, ಭಾರಿ ಭಯ ಪಡ್ಬೇಕು. ಸರಿ, ಇಲ್ಲಿ ಹೆಂಗೋ ತಪ್ಪಿಸ್ಕೋಬಹುದು ನಾವು. ಪರಲೋಕದಲ್ಲಿ ಇಲ್ಲಿ ಹೇಳಿರ್ತೀಯಲ್ಲ ನೀನು, ನಾನು ಹೇಳಿರ್ತೀವಲ್ಲ, ಅಲ್ಲಿ ದೇವರು, ಮತ್ತು ನೀನೇ ನಾಚಿಕೆ ಪಟ್ಟೆ,
ಜನರ ಮುಂದೆ. ಅದರಿಂದ ಯಾರಪ್ಪ ಸ್ವಾಮಿ, ನಾನೇನು ಚರ್ಚೆಗೆ ಬಂದಿಲ್ವಾ, ನಾನೇನು ಪ್ರಾರ್ಥನೆ ಮಾಡಿಲ್ವಾ, ನಾನೇನು ಬೈಬಲ್ ಓದಿಲ್ವಾ, ನಾನು ಕರ್ತರು ಅಲ್ಲಪ್ಪ. ಆವತ್ತು ನೀನು ಕ್ರೈಸ್ತರು ಅಂತ ಹೇಳಿ ಧೈರ್ಯವಾಗಿ ಎಲ್ಲರ ಮುಂದೆ ಈ ವಾಕ್ಯದ ಪ್ರಕಾರ ಅಪೊಸ್ತಲರ ಕೃತ್ಯ ನಾವಾಗಲೇ ಓದ್ವಲ್ಲ 18-26 ಏನು, ಅದರಲ್ಲಿ ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರು ಎಂದು ಹೆಸರು ಮೊದಲು ಬಂತು. ನಮ್ಗೆ ಇನ್ಯಾವ ಹೆಸರು ಇಲ್ಲ. ಸರಿನಾ? ನೀನು ಹಿಡ್ದಿರೋ ಬೈಬಲ್ ಹೇಳ್ತಾರ, ನಾನು ಹಿಡ್ದಿರೋ ಬೈಬಲ್ ಹೇಳ್ತಾರ. ಸೊ ಯು ಹ್ಯಾವ್ ಟು ಡಿಕ್ಲೇರ್ ಓಲ್ಡ್. ಸರಿ, ಒಂದು ವೇಳೆ ಮಾಡಿಲ್ವೋ, ಇವತ್ತು ಕರ್ತನ ಭೋಜನದ ಮುಂದೆ ನೀವು ಅರಿಕೆ ಮಾಡಿ, ಅಯ್ಯೋ ದೇವರೇ, ನಾನು ಅರಿಕೆ ಮಾಡಿಲ್ವೇ, ನಾನು ಕ್ರೈಸ್ತರು ಅಂತ ನನ್ನನ್ನು ಕ್ಷಮಿಸಪ್ಪ. ಕ್ಷಮಿಸೋದು ಮಾತ್ರ ಅಲ್ಲ, ಇನ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ಬೇಕು. ಸರಿ, ಈಗ ಕ್ರಿಸ್ತನ ಒಳಗಡೆ ಇದ್ರೆ, ನೆಕ್ಸ್ಟ್ ಕ್ವಶನ್ ಇವಾಗ ಹೋದ. ಸರಿ, ಈಗ ಕ್ರಿಸ್ತನ ನಮ್ಮೊಳಗಡೆ ಇದ್ರೆ ಮಾಡುವಂತ ಪ್ರಥಮವಾದ ಬದಲಾವಣೆ ಯಾವುದು? ವಾಟ್ ಇಸ್ ದ ಫಸ್ಟ್ ಚೇಂಜ್ ಯೇಸು ಸ್ವಾಮಿ ನನ್ನಲ್ಲಿ ನಿನ್ನಲ್ಲಿ ಮಾಡೋದು? ಸರಿ, ಅದಕ್ಕೆ ಒಂದು ವಾಕ್ಯ ಇದೆ, ಮತ್ತಾಯ 1:21 ಒಂದು ವಾಕ್ಯ ಇದೆ ನೋಡ್ರಿ. ಈಗ ಓದೋಣ, ಆ ವಾಕ್ಯ ಓದೋಣ. ಯಾರ ಹತ್ರ ಮೈಕ್ ಇದೆ ಅವ್ರು ಓದ್ತೀರಾ? ಓದಪ್ಪ. ಹಾಗೆಯೂ ಒಬ್ಬ ಮಗನನ್ನು ಕಡೆಯುವುದು, ನೀವು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಯೇಸು ಕ್ರಿಸ್ತನು ನಮ್ಮೊಳಗಡೆ ಮಾಡುವಂತ ಮೊದಲನೇ ಬದಲಾವಣೆ ಯಾವುದು ಗೊತ್ತಾ? ಅನ್ನ ಸಿಸ್ಟರ್ ಓದ್ತೀರಾ? ಅಲ್ಲೇ ನೋಡ್ರಿ, ಓದಿ. ಓದ ಹಂಗೆ ಓದಿ. ತನ್ನ ಜನರಾದ ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯು. ಓಕೆ, ಎಲ್ಲರೂ ಗಮನ. ಯೇಸು ಸ್ವಾಮಿ ನಮ್ಮೊಳಗಡೆ ಬಂದ್ರೆ ಇದ್ರೆ ನಮ್ಮನ್ನ ಪಾಪದಿಂದ ಬಿಡಿಸಿ ಕಾಯ್ತಾರೆ. ಇದು ಫಸ್ಟ್. ಅದೇ ಫಸ್ಟ್ ಕ್ರೈಸ್ತನು ಅಂದ್ರೆ. ಕ್ರೈಸ್ತನಂದ್ರೆ ಕ್ರಿಸ್ತನು ನನ್ನೊಳಗಡೆ. ಹಾಗಾದ್ರೆ ಕ್ರಿಸ್ತನ್ ನನ್ನೊಳಗಡೆ ಇದ್ರೆ ನನ್ನ ಪಾಪದಿಂದ ನನ್ನನ್ನ ಬಿಡಿಸಿ ಕಾಯ್ತಾನೆ. ನಿನ್ನ ಪಾಪದಿಂದ ಅವ್ರು ಬಿಡಿಸಿ ಕಾಯ್ತಾ ಇಲ್ವಾ? ಕ್ರೈಸ್ತನು ಅಲ್ಲ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾರಾದರೂ ಯಾವುದಾದ್ರೂ ಪಾಪಗಳಲ್ಲಿ ಜೀವಿಸ್ತಾ ಇದ್ದೀವ, ಹಾಗೇ ಇದೀವ, ಇವತ್ತು ಕರ್ತನ ಭೋಜನ ಮುಂದೆ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯೋ ದೇವರೇ, ಈ ಪಾಪದಿಂದ ನನಗಿನ್ನೂ ಬಿಡುಗಡೆ ಆಗಿಲ್ವೇ ಸ್ವಾಮಿ, ದೇವರೇ ನನಗೆ ಬಿಡುಗಡೆ ಕೊಡಪ್ಪ ಅಂತ ಕೇಳಿ. ಕ್ರೈಸ್ತರಂದ್ರೆ ಬರೀ ಚರ್ಚಿಗೆ ಬಂದು ಹೋಗೋದು ಮಾತ್ರ ಅಲ್ಲ, ಕಾಣಿಕೆ ದಶಮ ಭಾಗಗಳು ಕೊಟ್ಬಿಟ್ಟು ಹೋಗೋದು ಮಾತ್ರ ಅಲ್ಲ, ಅದೆಲ್ಲ ಜೊತೆಗೆ ಬರ್ತಾ ಇರ್ತದೆ. ಆದರೆ ದೇವರು ನೋಡಲ್ಲ ಏನಂದ್ರೆ ನಿನ್ನಲ್ಲಿ ಪಾಪ ಇಲ್ಲ, ಟಚ್, ಅವನೇ ಕ್ರೈಸ್ತ. ಹಾಗಾದ್ರೆ ಯಾವ ಪಾಪದಿಂದ ದೇವರು ನಿನ್ನ ಬಿಡಿಸಿ ಕಾದಿದ್ದಾರೆ? ಕ್ರಿಸ್ತನ್ ನನ್ನೊಳಗಡೆ ನಿನ್ನೊಳಗಡೆ ಮಾಡುವಂತ ಮೊದಲನೇ ಬದಲಾವಣೆ ಪಾಪದಿಂದ ಬಿಡಿಸಿ ಕಾಯ್ತಾನೆ. ಹಾಗಾದ್ರೆ ಪಾಪ ಮಾಡಿದ್ರೆ ಕ್ರಿಸ್ತನವನಲ್ಲ. ಪಾಪದಿಂದ ದೇವರು ನಿನ್ನ ಬಿಡುಗಡೆ ಮಾಡಿದ್ರೆ ಕ್ರೈಸ್ತ. ಬ್ಲ್ಯಾಕ್ ಅಂಡ್ ವೈಟ್, ಇನ್ ಬೇರೆ ಯಾವ ಕಲರ್ನು ಹಾಕೋಬೇಡಿ. ಯಾವ ಕಲರು ನನಗೆ ನಿಮಗೆ ಇಲ್ಲ. ಪ್ರಿಯರೇ, ನಾನು ನಂಬ್ತೀನಿ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ. ಕ್ರೈಸ್ತರಾಗಿ ನಾವು ಮಾತಾಡೋಣ, ನಡೆಯೋಣ, ಜೀವಿಸೋಣ. ಒಂದು ವೇಳೆ ಇನ್ನೂ ಯಾರ್ಯಾರು ಯೇಸುವನ್ನು ನಂಬಿಲ್ವೋ, ಆತನ ಶಿಷ್ಯರಾಗಿಲ್ವೋ, ಕ್ರೈಸ್ತರಾಗಿಲ್ವೋ, ಒಂದು ವೇಳೆ ಕ್ರೈಸ್ತನು ಎಂಬುದಾಗಿ ಹೇಳೋದಕ್ಕೆ ನಿಮಗೆ ಧೈರ್ಯ ಇಲ್ವೋ, ದೇವರು ನಿಮಗೆ ಕೃಪೆ ಕೊಡಲಿ ಎಂಬುದಾಗಿ ನಾನು ನಿಮಗೆ ಪ್ರಾರ್ಥನೆ ಮಾಡಕ್ಕೆ ಇಚ್ಛಿಸ್ತೀನಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಜನರು ನೀನು ಯಾರು ಎಂಬುದಾಗಿ ಕೇಳಿದಾಗ ದೇವರೇ, ನಾನು ಕ್ರೈಸ್ತನೆಂಬುದಾಗಿ ನಂಬಿಗಸ್ತರಾಗಿ ದೇವರೇ ಧೈರ್ಯವಾಗಿ ಸಾಕ್ಷಿ ಹೇಳಲಿಕ್ಕೆ ಎಲ್ರಿಗೂ ಕೃಪೆ ಕೊಡಪ್ಪ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು.
ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್